ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಟೈಮಿಂಗ್ಸ್ ಇವಾಗ ಬೆಳಗ್ಗೆ 5:57 ಗಂಟೆ ಆಗಿದೆ. ಪೋಟ್ರಲ್ಲ ಒಂದು ಬಿದ್ದಿರೋದು ಎಲ್ಲಿ ಅಂದ್ರೆ ಗೊತ್ತಿಲ್ಲ, ಒಂದು 20 ಕಿಲೋಮೀಟ್ರ್ 22 ಕಿಲೋಮೀಟ್ರ್ ಅನ್ಕೋತೀನಿ. 200 ಚಿಲ್ಲರೆ ಅಮೌಂಟ್ ಕೊಟ್ಟಿರೋದು. ಪಿಕಪ್ಗೆ ಟಾಟಾ ನಗರ ಕುಡ್ಗೆಳಿಗೆ ಹೋಗಬೇಕು, ಅಲ್ಲಿಗೆ 2 ಕಿಲೋಮೀಟ್ರ್ ಐತೆ. ಎಲ್ಲ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಚಿಕ್ಕ ಪಾರ್ಸಲ್ ಕೊಟ್ಟರೆ ಪರವಾಗಿಲ್ಲ, ಯಾವುದಾರು ಒಂದು ತೊಗೊಂಡು ಹೋಗ್ಬೋದು. ಚೈನ್ ಟೈಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ನಿನ್ನೆ ಮಾಡೋಕ್ಕೆ ಆಗಲಿಲ್ಲ. ಗ್ಯಾರೇಜೇ ಕ್ಲೋಸ್ ಆಗಿತ್ತು 8-9 ಗಂಟೆ ನಮ್ಮ ಏರಿಯಾದಲ್ಲಿ. ಇವತ್ತಾದರೂ ಮಾಡೋಣ ಬರ್ರಿ, ನೋಡೋಣ. ಇವತ್ತು ಪೋಟ್ರ್ ಜಾಸ್ತಿ ಹೊಡಿಬೇಕಂತ ಅಂದ್ಕೊಂಡಿದ್ದೀನಿ, ಲಾಂಗು ನೋಡೋಣ. ಪೋಟ್ರ್ ಒಂದು ಬೈಕ್ ಟ್ಯಾಕ್ಸಿ ತಗೊಂಡು ಹೋಗ್ತಾ ಇರಬೇಕು ಅಷ್ಟೇ. ಒಂದು 300-400-500 ರೂಪಾಯಿದು ಒಂದೇ ಸೈಡ್ ಇದ್ದರೆ ಪರವಾಗಿಲ್ಲ, ಆರಾಮಾಗಿ ಹೊಡ್ಕೊಂಡು ಹೋಗ್ಬೋದು. ಮೊನ್ನೆ ನೋಡಿ ಎಷ್ಟು 2-3 ಅವರಲ್ಲಿ ಒಂದು 900 ರೂಪಾಯಿ ಮಾಡಿಬಿಟ್ಟಿದ್ದೆ. ಸಾರಿ, ನಿನ್ನೆ ತಾನೇ ಅದು ಮೊನ್ನೆ ಅಂತ ಇದ್ದೀನಿ. ಇವತ್ತು ಶನಿವಾರ ಬೇರೆ, ಆಂಜನೇಯ ದಿವಸ. ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿರಿ. ನಾನು ಬರ್ರಿ, ಇನ್ನು ಪಿಕಪ್ ಹತ್ರ ಹೋದ್ಮೇಲೆ ಸಿಗ್ತೀನಿ. ಬನ್ನಿಗಾಯಿತು. ಮೊದಲನೇದು ಇದ್ರ ಹತ್ರ ಬಂದುಬಿಟ್ಟಿದ್ದೀನಿ. ಪೋಟ್ರ್ ಪಾರ್ಸಲ್ ಡ್ರಾಪ್ ಎಲ್ಲ ಐತೆ ಅಂತ ಗೊತ್ತಿಲ್ಲವಲ್ಲ ಗೈದಾದರೆ, ಅದೇ ಕನ್ಫ್ಯೂಷನ್ ಆಗಿಬಿಟ್ಟೈತೆ. ನೋಡೋಣ, ಲೋಕಲಿದ್ರೆ ಇದು ಯಾರಿಗೂ ಇದು ಝೊಮ್ಯಾಟೊ ಮಾಡ್ತಾರೆ ಈ ಮನೆಯಲ್ಲಿ. ಡಿಹೋ ಗಾಡಿ ಬೇರೆ. ಏನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೇ ಬಿಟ್ರು ಕಸ್ಟಮರು. ಎಲ್ಲಾದರೂ ಅದನ್ನು ಗೊತ್ತಾಗ್ತಿಲ್ಲ. ಇದು ಏನಿದೆ ಅಂತ ನೋಡ್ತೀನಿ. ಗೈಸ್, ಐಟಮ್ ಕೊಟ್ಟಿದ್ದಾರೆ. ಏನಾದ್ರಲ್ಲಿ ಬ್ಯಾಗ್ಲಿ ಇಟ್ಕೊಂಡು ಹೋಗೋಣ. ಎಷ್ಟು ಕಿಲೋಮೀಟ್ರ್ ಇದೆ? KR ಪುರಂ ಕಡೆ ಗೈಸ್ ಇರೋದು. ನಮ್ಮ ಶಿವಾಯ ಅನ್ಕೊಂಡು ಹೋಗೋಣ. 18 ಕಿಲೋಮೀಟ್ರು ಒಂದೇ ರೋಡು. ಮನೆ ಏನೋ ಅಪಾರ್ಟ್ಮೆಂಟಾಗಿ ಗೊತ್ತಿಲ್ಲವಲ್ಲ ಗೈಸ್. ಇದು ಏನಂತಿದೆ ನೋಡೋಣ ರೀ. ಅಡ್ರೆಸ್ಸು ಲೇಕ್ ಸಿಟಿ ಟೆಂಪಲ್, ಲೇಕ್ ಸಿಟಿ ಟವರ್, T03. ಇದು ಯಾವ್ದು ಬಿತ್ತು ಗೈಸ್? ಬೇಡ, ಬರ್ರಿ ಇವಾಗ KR ಪುರಂ ಹೋಗೋಣ. KR ಪುರಂ ಕಡೆ ಕೊಡೋದೇವ್ರೆ. ಲೊಕೇಶನ್ ಹಾಕ್ಕೋಬೋದು, ಬೇಡ KR ಪುರಂ ಕಡೆ ಅಂದರೆ ಲೊಕೇಶನ್ ಇದ್ರದ್ದು ಊಬರು ರ್ಯಾಪಿಡೋ ಅದು ಇದರಲ್ಲಿ ಲೊಕೇಶನ್ ಹಾಕ್ಕೋಬೋದಲ್ಲ, ಆದರೆ ಬೇಡ ಅಂದ್ಕೊಂಡು ಸುಮ್ಮನೆ ಹೊಡಿತೀನಿ ಅಷ್ಟೇ. ಇದು ಮನೆದು ಟೆಕ್ ಪಾರ್ಕ್ ಆದಮೇಲೆ ಟ್ರಾಫಿಕ್ ಈ ಥರ ಆಗಿಬಿಟ್ಟೈತೆ. ಬೆಳಗ್ಗೆ ಟೈಮಿಂಗ್ಸ್ ನೋಡಿದ್ರೆ 6:15 ಆಗಿದೆ ಗೈಸ್. ಇವಾಗ ಫುಲ್ಲು ಜಾಮು. ಇದು ಯಾವ್ದು ಬಿತ್ತು? ಆ ಕಡೆ ಬೇಡ. ಇದು ಟಿನ್ ಫ್ಯಾಕ್ಟ್ರಿ, KR ಪುರಮು, ಹೊರಮಾವು ಆ ಕಡೆ ಬಿದ್ದರೆ ತೊಗೊಂಡೋಗ್ತೀನಿ. ಇನ್ನೇನು ಒಂದು 7-8 ಕಿಲೋಮೀಟ್ರ್ ಬಂದೇ ಬಿಟ್ಟಿದ್ದೀನಿ. ಮನೆ ಟೆಕ್ವರ್ ತಡ್ಕೊಂಡು ತನಿಸಂದ್ರ ಸಿಗ್ನಲ್ ಇದೆಯಲ್ಲ, ನಾಗವರ ಸಿಗ್ನಲ್ಲು, ಅಲ್ಲಿದ್ದೀನಿ. ಅಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಬಸ್ ಸ್ಟಾಪ್ಗೋಸ್ಕರ ಎಷ್ಟೊಂದು ಟ್ರಾಫಿಕ್ ಆಗಿಬಿಡೋದು. ಆ ಟರ್ನಿಂಗಲ್ಲೇ ಬಸ್ ಸ್ಟಾಪ್ ಐತೆ. ಆ ಚೂರು ಮುಂದೆ ಎಲ್ಲರೂ ಬಸ್ ಸ್ಟಾಪ್ ಅದು ಮಾಡಬೇಕಲ್ವ, ಎಲ್ಲೂ ಮಾಡಲ್ಲ. ಹೋಗೋಣ ಆರಾಮಾಗಿ ಹೊಡಿಯೋಣ. ನಾವು ಆರಾಮಾಗಿ ಹೋಗೋಣ. ಏನು ಮಾಡೋಕ್ತೀರಾ ಇಂಥ ಟ್ರಾಫಿಕಲ್ಲಿ? ಬೆಳಗ್ಗೆ ಚೂರು ಇವಾಗ ಮೂವ್ ಆಗ್ತೈತೆ. ಅವಾಗಿಂದ ನಿಂತ್ಕೊಂಡೇ ಬಿಟ್ಟಿದ್ದೆ ಇಲ್ಲೇ. ಬನ್ನಿ ಸಿಗ್ತೀನಿ ಮತ್ತೆ. ಅಂತೂ ಇದ್ರ ಹತ್ರ ಬಂದಿದ್ದೀನಿ. ಇನ್ನೂ ಜಾಮಲ್ಲಿದ್ದೀನಿ. ಈ ಕಡೆ ಮೇಲ್ಗಡೆ ಹೋಗುತ್ತಾ ಗಾಡಿ, ಆ ಕಡೆಯಲ್ಲಿ ನಿಂತ್ಕೊಳತ್ತೆ. ಯಾರಿಗೆ ಗೊತ್ತು ಗೈಸ್? ಚೂರು ಅಣ್ಣ, ಚೂರು ಯಪ್ಪ, ಏನು ಟ್ರಾಫಿಕ್ ಆಗೈತೆ ಬೆಳಗ್ಗೆ. ಪೂಜಾ ಅನ್ನೋರು ಕಸ್ಟಮರ್ ಇದನ್ನೊಂದು ಬಿದ್ದೈತೆ. ಕ್ಯಾನ್ಸಲ್ ಮಾಡಿದ್ರು. ಏನು ಮಾಡ್ತೀರಾ? ಮತ್ತೆ ಬಿದ್ದರೆ ಎತ್ಕೊಡ್ತೀನಿ ಅಷ್ಟೇ. ಅದು ಕ್ಯಾನ್ಸಲ್ ಆಯಿತು. ಟಿನ್ ಫ್ಯಾಕ್ಟ್ರಿಗೆ ಬಿದ್ದಿತ್ತು ಗೈಸ್. ಇಲ್ಲಿ ನೋಡಿ ಎಷ್ಟು ಹೊತ್ತಾಯಿತು. ಏನು ಇದು ಬೆಳಗ್ಗೆ ಮೆಟ್ರೋ ಬೇರೆ ಗಾಡಿ ಹಾಕೋಫ್ ಆಗ್ತೈತೆ ಪದೇ ನಂದು. ಏನು ಇಷ್ಟೊಂದು ಟ್ರಾಫಿಕ್ ಆಗಿಬಿಟ್ಟೈತೆ. ಏನು ರೆಗ್ಯುಲರಾಗಿ ಇದ್ದಿದ್ದೆ, ಆದರೆ ಬೆಳಗ್ಗೆ 6-6:30 ಗಂಟೆಗೆ ಇಷ್ಟೊಂದು ಟ್ರಾಫಿಕ್ಕು. ತಲೆನೇ ಕೆಟ್ಟೋಗ್ಬಿಡುತ್ತೆ. ಬನ್ನಿ ಸಿಗ್ತೀನಿ ಮತ್ತೆ. ಬನ್ನಿಗೆ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಡ್ರಾಪ್ ಕೊಟ್ಬಿಡೋಣ. ಎಲ್ಲಿಟ್ನಪ್ಪ? ಯಾವ ಜೇಬು? ತಗೊಳ್ಳಿ. 1 ಮಿನಿಟ್. ಒಂದು ನಿಮಿಷ. 223 ಆಗಿದೆ. ಬನ್ನಿ, ಫಸ್ಟ್ನೇ ಡ್ರಾಪ್ ಆಯಿತು 223. ನೋಡೋಣ ನೀವು ಮತ್ತೆ ಯಾವ್ದಾದ್ರು ಲಾಂಗ್ ಬೀಳುತ್ತೇನಂತ. ಆವಾಗಲೇ ಯಾವುದೋ ಒಂದು ಬಿದ್ದಿತ್ತು ಆಗಿದೆ. ಓಕೆ, ಥ್ಯಾಂಕ್ ಯು. ಆವಾಗಲೇ ಯಾವುದೋ ಬಿದ್ದಿತ್ತು. ಅಲ್ಲಿ ಪಿಕಪ್ ಜಾಸ್ತಿನೇ ಇತ್ತು ಅನ್ಸುತ್ತೆ ಅನ್ಕೋತೀನಿ, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ.
ಕಸ್ಟಮರ್ ಕೆಳಗಡೆ ಇದ್ರಲ್ಲ ಪರವಾಗಿಲ್ಲ, ಮತ್ತೆಲ್ಲರ ಮೇಲ್ಗಡೆ ಹೋಗ್ಬೇಕಿತ್ತು. ಬನ್ನಿ ನೋಡೋಣ, ಇನ್ನೊಂದು ಯಾವ್ದಾರು ಬಿದ್ದರೆ ಹೋಗ್ಬಿಡೋಣ. 240 ರೂಪೀಸ್ ಹಾಕೋರೆ. ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಜಾಸ್ತಿ ಹಾಕ್ಬಿಟ್ರಲ್ಲ 223 ಇದ್ದಿದ್ದು. ಬನ್ನಿ, ಎಷ್ಟೊಂದು ಅರ್ಧ ಗಂಟೆಯಲ್ಲಿ ಪಿಕಪ್ ಮಾಡಿ ಡ್ರಾಪು ಮಾಡಿದ್ದಾಯಿತು. ಯಾವುದೂ ಬೈಕ್ ರೈಡ್ ಬೀಳಿಲ್ಲ ಅಲ್ಲಿಂದ, ಹಂಗೆ ಬಂದುಬಿಟ್ಟಿದ್ದೀನಿ. ಗೈಸ್, ಕಸ್ಟಮರ್ ಹೆಸರು ಸುಭಾಷ, ನನ್ನ ಹೆಸರು ಸುಭಾಸ ಅಷ್ಟೇ. ಇತ್ತೊಳ್ಳಿ OTP ಹೇಳಿ. 8102. ಬನ್ನಿ ಗೈಸ್, ಇಲ್ಲಿಂದ ಸರ್ಜಾಪುರಕ್ಕೆ ಹೋಗೋಣ ಇವಾಗ. ಗೋ ಟು ಮ್ಯಾಪ್ಸ್. ಕೂತ್ಕೊಳ್ಳಿ. ಓಡಿಸ್ಲಾ? 18 ಕಿಲೋಮೀಟ್ರ್ ಐತೆ ಗೈಸ್ ಇಲ್ಲಿಂದ. 18 ಕಿಲೋಮೀಟ್ರ್ ಹೋಗ್ಬೇಕು. ಏನು ಆಗಲ್ಲ, ಹೋಗೋಣ ಬರ್ರಿ. 18 ಕಿಲೋಮೀಟ್ರ್ ಏನು ದೂರ ಏನಾಗಲ್ಲ ನಮಗೆ. ಅಮೌಂಟ್ ಕೊಡ್ತಾರಂತ ಹೋಗಬೇಕಾಗ್ತೈತೆ, ರೊಕ್ಕ ಬರ್ತಾವೆ. ಏನಂತೀರಿ, ಎಲ್ಲ ಕಡೆ ಹೋಗ್ಬೇಕು ಗೈಸ್. ಇವಾಗ ಸರ್ಜಾಪುರದಲ್ಲಿದ್ದೀನಿ. ಒಂದು KR ಪುರಮಿಂದ ಟಿನ್ ಫ್ಯಾಕ್ಟ್ರಿಯಿಂದ ತೊಗೊಂಬಂದ್ಬಿಟ್ಟೆ. ಇಲ್ಲಿ ಇವಾಗ ಟೋಟಲ್ 2 ಸರಿ ನನಗೆ ನಮ್ಮ ಏರಿಯಾಗೆ ಬಿದ್ದಿತ್ತು. ಇಲ್ಲಿ ಅಮೃತಹಳ್ಳಿ ಹತ್ರ, ಅಮೃತಹಳ್ಳಿ ಅಂತೀನಿ, ಕೆಂಪಾಪುರ ಹತ್ತತ್ರ, ಎಷ್ಟೇ ಮಾಲ್ ಹತ್ತತ್ರ 2 ಸಲ ಕ್ಯಾನ್ಸಲ್ ಮಾಡ್ತಾರೆ ಕಸ್ಟಮರೇ. ನೋಡೋಣ. ಪವಿ ಅಂತ ಕಸ್ಟಮರ್ ಹೆಸರು. ಪಿಕಪ್ಗೆ ಹೋಗ್ತಾಯಿದ್ದೀನಿ, 1.5 ಕಿಲೋಮೀಟ್ರ್ ಐತೆ. ಅಲ್ಲಿಂದ ಒಂದು 500 ಮೀಟ್ರ್ ಬಂದೆ. ಫಸ್ಟಿಗೆ 2 ಕಿಲೋಮೀಟ್ರ್ ಇತ್ತು, ಇವಾಗ 500 ಮೀಟ್ರ್ ಹೋಗಿ ಕ್ಯಾನ್ಸಲ್ ಮಾಡಿದ್ರು. ಇವಾಗ ಹತ್ತಿರ ಇನ್ನೊಂದು 500 ಮತ್ತೆ ಬಿತ್ತು. 1-2 ನಿಮಿಷ ವೇಟ್ ಮಾಡೋದಲ್ಲಿ ಇವಾಗ ಮತ್ತೆ 500ಅಲ್ಲಿ ಕ್ಯಾನ್ಸಲ್ ಆಯಿತು. 32 ಕಿಲೋಮೀಟ್ರಿಗೆ 272 ರೂಪಾಯಿ ಕೊಡ್ತಾನೆ. ಅದ್ರ ಕಮ್ಮಿ ಆಯ್ತಲ್ಲ ಗೈಸ್, ತುಂಬ ಕಮ್ಮಿ ಆಯಿತು. ಏನು ಮಾಡೋಕ್ಕಾಗಲ್ಲ, ಕತ್ರಿಗೂ ಬೇಡ. ನೋಡೋಣ ಬರ್ರಿ, ಯಾವ್ದಾರು ಮತ್ತೆ ಒಂದು 20-30 ಕಿಲೋಮೀಟ್ರ್ ತಗೊಂಡು ಹೋಗೋಣ ಅಷ್ಟೇ. ಏನಂತೀರ? ಹೌದು, ನಾನು ಈ ಕಡೆ ಸರ್ಜಾಪುರ ಕಡೆ ಯಾಕೆ ಹೋಗ್ತಾಯಿದ್ದೀನಿ, ಸಿಟಿ ಕಡೆ ಹೋಗೋದು ಬಿಟ್ಟು ಸುಮ್ಮನೆ. ಎಲ್ಲಿ ಬರುತ್ತೆ 202. ಯಪ್ಪ ದೇವರೇ, ಪಿಕಪ್ಪೇ ಇತ್ತು ಅಷ್ಟೊಂದು ದೂರ. 4 ಕಿಲೋಮೀಟ್ರ್ ಪಿಕಪ್ ಹೇಳಿದ್ಬಿಟ್ಟವನೇ ಅನ್ನ ಮಾಡಿ ಕೊಟ್ರಲ್ಲಿ. ಬೇಡ, ಇದು ಬೇಡ. ಕತ್ರಿಗುಪ್ಪಿ 160 ಪ್ಲಸ್ಸು, ಇದು ಬೇಡ. ಇಲ್ಲೇ ನಿಂತ್ಕೋತೀನಿ ರೀ ಗೈಸ್ ಸೈಡಲ್ಲಿ. ಗೈಸ್, ಊಬರ್ದು ಪಾರ್ಸಲ್ ಅಂತೀನಿ, ಬೈಕ್ ಟ್ಯಾಕ್ಸಿದು ಇದನ್ನು ಬಿದ್ದಿರೋದು. ಎಲ್ಲವರಪ್ಪ ಕಸ್ಟಮರು. ಕಾಲ್ ಮಾಡಿದೆ, ನೋಡಿದ್ರೆ ಎಲ್ಲೋ ಕಟ್ಟೆ ಮಾಡಿಬಿಟ್ರು. ಹೀಗೆ ಅಂತ ಅಂದ್ಬಿಟ್ಟು. ಎಲ್ಲವರಪ್ಪ ಊಬರ್ ಯೂಸರ್. ಹಲೋ, ಹಾಂ, ಕ್ಯಾ ಹೋಗ? ಓಕೆ 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 ಆಯ್ತು. ಇರಿಗೆ ಬರ್ತಂತ ಹೇಳೋರ ಕಸ್ಟಮರು. ಹೋಗೋಣ. ಎಲ್ಲರೂ ಯಾರಿಗೆ ಗೊತ್ತು, ಈ ಬಿಲ್ಡಿಂಗಲ್ಲಿ ಬರ್ತಿರ್ಬೇಕು ಅನ್ಕೋತೀನಿ. ಬಂದರು. ಬನ್ನಿ, OTP ಹಾಕ್ಕೊಂಡು ನಾಗೂರ ಕಡೆ ಬಿದ್ದೈತೆ. ಎಲ್ಲಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಮ್ಯಾಪ್ ಹೊಸರನ್ನ ಕನ್ಫರ್ಮ್ ಮಾಡ್ಕೊಂಡು ನಾಗೂರ ಅಂತಂದಿದ್ದಕ್ಕೆ ನೋಡೋಣ. OTP ಹಾಕ್ಕೊಂಡು ಹೋಗ್ತಾ ಇರೋದೆ ಅಷ್ಟೇ. OTP है सर 4161. ಬನ್ನಿ ಗೈಸ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರು? ನಾವಿಗೆಟ್ ಮಾನ್ಯತೆ ಟೆಕ್ ಪಾರ್ಕಾ? G3 Cognizant. ಓಕೆ. ಬನ್ನಿ ಗೈಸ್, ಹೆಂಗೋ ನಮ್ಮ ಏರಿಯಾ ಕಡೆ ಬಿದ್ದುಬಿಟ್ಟೈತೆ. ಇಲ್ಲಿಂದ 25 ಕಿಲೋಮೀಟ್ರ್ ಐತೆ. ಒಂದೇ ರೋಡ್ ಹಿಡ್ಕೊಂಡು ಹೋಗ್ತಾ ಇರೋದೆ. 39 ನಿಮಿಷ. ಈ ಥರ ಬಿದ್ದೇ ಬಿಟ್ರಲ್ಲ. ಹಾಂ, ಆಟೋದವ್ರಿಗೆ ಗುದ್ದಿರೋದು ಹೋಗಿ ಹಿಂದ್ಗಡೆಯಿಂದ. ಈ ಮುಂದೆ ಆಟೋ ಹೋಗ್ತೈತೆ, ಆ ಆಟೋಗೆ ಏನೂ ಆಗಲಿಲ್ಲ, ಆದರೆ ಅವನಿಗೆ ಗುದ್ಬಿಡ್ತು ಗಿಟ್ಟ. ಹೆಲ್ಪ್ ಮಾಡ್ಬೇಕಂತ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆದರೆ ಕಸ್ಟಮರ್ ಇದ್ರಲ್ಲ, ಅವ್ರು ಮೊದಲೇ ಹೇಳ್ಬಿಟ್ಟವ್ರು ಲೇಟ್ ಆಗ್ತೈತೆ ಭಯ, ಬೇಗ ಹೋಗಿ ಅಂತ. ಎಲ್ಲರೂ ಹಿಂದಿದ್ದಲ್ಲಿ ಭಯ ಯಾಕಂತ ಕರೀತಾರಂತ ನನಗೆ ಗೊತ್ತಿಲ್ಲಪ್ಪ. ಹಾಂ, ಸರು ಅದು ಇದು ಅನ್ನಕ್ಕೆ ಬರಲ್ಲ ಹೇಳಿ ಗೈಸ್. ಎಲ್ಲರೂ ಭಯ್ಯ 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 ಅಂದ್ಕೊಂಡು ಅಣ್ಣ ಬಂಡು ಬೇಗ ಹೋಗು. ರೋಡೆಲ್ಲ ಖಾಲಿ ಆಗಿಬಿಟ್ಟೈತೆ ಇವತ್ತೇನು ಗೈಸು. ಅಲ್ಲಿ ನಾಗವಾರ ಹತ್ರ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅನ್ಕೋತೇನೆ. ಇಲ್ಲೇನು ಕಲ್ಯಾಣ ನಗರದಲ್ಲಿದ್ದೀನಿ, ಇವಾಗ ಟ್ರಾಫಿಕ್ ಅದು ಏನಿಲ್ಲ ಗೈಸ್. ಇವಾಗ ಮಾನ್ಯತೆ ಟೆಕ್ ಪಾರ್ಕ್ ಎಂಟ್ರಿ ಆಗ್ತಾಯಿದ್ದೀನಿ. ಡ್ರಾಪ್ ಇನ್ನೂ 1 ಕಿಲೋಮೀಟ್ರ್ ಐತೆ. ಇಲ್ಲಿ ಸರ್ಜಾಪುರದಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೀನಿ.
ನಿನ್ನೆ ಎಲ್ಲ ಆ ಕಡೆ ಲೆಫ್ಟ್ ಸೈಡಲ್ಲಿ ಹೋಗಿದ್ದೆ, ಇವತ್ತು ಸ್ಟ್ರೇಟ್ ನೋಡಿ ಮಾಡಿದ್ರೆ ಪಾರ್ಕ್ ಈ ಕಡೆಯಿಂದ ಹೆಂಗಿದೆ ಈ ಸೈಡದು ಸೈಕಾಗಿರುತ್ತೆ. ನನಗೆ ಇಲ್ಲಿ ಬಂದಾಗ ಏನೋ ವೀಡಿಯೋ ಮಾಡ್ಬೇಕಂತ ಅನಿಸ್ಬಿಡುತ್ತೆ. ನೋಡಿ ಎಷ್ಟು ಚಂದ ಅಲ್ವಾ ಬಿಲ್ಡಿಂಗ್ಸ್ಗಳು, ರೋಡ್ಗಳು. ಇಂಡಿಕೇಟರ್ ಹಾಕೋಣ ಫಸ್ಟು, ಕೈ ಮಾಡೋಕ್ಕಿಂತ ಮುಂಚೆ ಎಲ್ಲ ದೂರ ಇದ್ದಾಗಲೇ ಹತ್ರ ಬಂದಾಗ ಕೈ ಮಾಡ್ತಾನೆ. ನೋಡ್ರಿ ಬ್ಯಾರಿಗೇಟ್ ಆಗಲಿ ರೋಡ್ಗಳಾಗಲಿ ಸೈಕಾದ್ರೆ ಈ ಬ್ಯಾರಿಗೇಟ್ಗಳು ಇಡೋದೇ ಒಂದು ತಲೆನೋ ಆಗಿಬಿಡುತ್ತೆ ನಮಗೆ. ಅಕ್ಕ ಚೂರು ಬೇಗ ಹೋಗಕ್ಕ, ನೀನು ಆರಾಮಾಗಿ ನಡ್ಕೊತ ಹೋದ್ರಿ ಅಕ್ಕ. ಹಿಂಗೆ ನೋಡ್ರಿ ಹೆಂಗೈತೆ ಮಣ್ಣೆತ್ತ ಟೆಕ್ ಪಾರ್ಕ್. ಯಾರು ಹೇಳೋರೆಲ್ಲ ಏನಿಲ್ಲ, ಇಲ್ಲಿ ಪೊಲೀಸರು ಒಬ್ಬರು ಇದನ್ನಿರಲ್ಲ, ಎಲ್ಲ ಸೆಕ್ಯೂರಿಟಿ ಗಾರ್ಡ್ಸ್ಗಳೇ. ಎಷ್ಟು ಬೇಗ ಹೋಗ್ಬೋದು ನೋಡಿ, ಒಂದು ಸಿಗ್ನಲ್ ಇಲ್ಲ ಏನಿಲ್ಲ, ಎಲ್ಲ ಸೆಕ್ಯೂರಿಟಿ ಗಾರ್ಡ್ ಅವರೇ ಕಂಟ್ರೋಲ್, ಗಾಡಿ ಸ್ಟಾಪ್ ಮಾಡೋದು ಇದನ್ನು ಮಾಡೋದು. ಬನ್ನಿ ಇಲ್ಲಿಂದ ಹಿಂಗೆ ಹೋಗಿ ಮತ್ತೆ ಆ ಕಡೆಯಿಂದ ಯೂಟರ್ನ್ ಮಾಡ್ಕೊಂಡು ಹೋಗೋಣ. ಎಷ್ಟು ರೂಪಾಯಿ ಕೊಟ್ಟಿದ್ದ ಅಂತ ಗೊತ್ತಿಲ್ಲ, ನೋಡೋಣ ಅಮೌಂಟ್ ಎಷ್ಟಾಗಿದೆ. ಏನು ಇದು ಸೈಕಾಗಿ ಬಿಲ್ಡಿಂಗ್. ಮೇಡಮ್ ರೈಟಾ ಲೆಫ್ಟಾ? ರೈಟಾ ಲೆಫ್ಟಾ? ಹಾಂ ಇದೆ ರೀ ಲೊಕೇಶನ್. ಇದ್ರಿ G3 ಬಿಲ್ಡಿಂಗ್ ಉಸ್ ಸೈಡ್ ಇದಕ್ಕೂ ಬನ್ನಿ ಗೈಸ್. 205. ಹಾಂ ಇನ್ನೊಂದು ರೈಡ್ ಬಿದ್ದಿರೋದು ಗೈಸ್ ಆಲ್ಮೋಸ್ಟು. ಎಲ್ಲ ಹಾಂ 205 ಗೈಸ್. ಇನ್ನೊಂದು ಪಾರ್ಸಲ್ ಇದೆ, ಎಲ್ಲಪ್ಪ ಅಂದರೆ ಇದಕ್ಕೆ ಮಣ್ಣೆ ಟ್ರೆಕ್ ಪಾರ್ಕ್ ಒಳಗಡೆ ಸೈಡಲ್ಲಿ ಇರೋದು. 1.3 ಕಿಲೋಮೀಟ್ರ್ ಪಾರ್ಸಲ್ ಐತೆ. ಓಕೆ ವೆಲ್ಕಮ್. ಬನ್ನಿ ಗೈಸು, ಇವಾಗ ಪಾರ್ಸಲ್ ವಿದ್ಯಾರಣ್ಯಪುರಂ ಕಡೆ ಬಿದ್ದಿರೋದು, ಅದು ತೊಗೊಂಡು ಪಿಕಪ್ ಮಾಡ್ಕೊಂಡು ಹೋಗೋಣ. ಹೆಂಗೆ ಮನೆ ಕಡೆನೇ ಬಿದ್ದುಬಿಟ್ಟೈತೆ ಗೈಸ್. ಪಾರ್ಸಲ್ ಹತ್ರ ಬಂದಿದ್ದೀನಿ, ಪಿಕಪ್ ಹತ್ರ ಏನಿದೆ ಐಟಮ್ ನೋಡೋಣ. ಮನೆ ನಂಬರ್ ಏನು ಹಾಕಿಲ್ಲವಲ್ಲ ಗೈಸ್. 8th ಕ್ರಾಸ್ ಮನೆ ಟೆಕ್ ಪಾರ್ಕ್ ರೋಡ್ ಸೈಡ್, ಮೀಟ್ ಆ್ಯಟ್ ದ ರೋಡ್ ಸೈಡ್. ಇಲ್ಲ ಮೇಡಮ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಓಕೆ 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 ಬನ್ನಿಗೆ. ಯಾರು ತಂದು ಕೊಡ್ತೀನಿ ಅಂತ ಹೇಳೋರು, ಯಾರವ್ರೆ ಯಾರಿಗೊತ್ತು. ಎಪ್ಪತ್ತೇವ್ರೆ ಕಾಲು ಹಿಡಿದ್ಬಿಡ್ತು. ಏನು ಟ್ರಾಫಿಕ್ ಕಮ್ಮಿ ಇತ್ತಲ್ಲ ಇವತ್ತು, ಏನು ಅನಿಸಲಿಲ್ಲ ನೋಡ್ರಿ. ನಮ್ಮ ಗಾಡಿ ಹಂಗಾಗ್ಬಿಟ್ಟೈತಿ, ಆಯಿಲ್ ಗೀಲ್ ಎಲ್ಲಿ ಸೋರ್ತೈತೆ ಯಾರಿಗೂ. ಚೈನ್ಸ್ ಪ್ಯಾಕೆಟು ಇನ್ನೂ ಐತೆ, ಇದನ್ನು ಮಾಡಿಸ್ಕೋಬೇಕು. ಏನದು ಚೈನ್ ಟೈಟ್ ಮಾಡಿಸ್ಕೋಬೇಕು ಆಲ್ಮೋಸ್ಟು. ಈ ಕಡೆ ಅಂತೂ ನೋಡಲೇ ಬಿಡಿ, ಇಂಜನ್ ಹೆಂಗೆ ಆಗಿಬಿಟ್ಟೈತೆ ನೋಡ್ರಿ. ಆಯಿಲ್ ಎಲ್ಲಿ ಲೀಕೇಜ್ ಆಗ್ತೈತೋ ಯಾರಿಗೆ ಗೊತ್ತು. ಮೇಲ್ಗಡೆ ಎಲ್ಲ ಗಲೀಜು, ಮೇಲ್ಗಡೆ ಮಾತ್ರ ಒರೆಸ್ಕೋತೀನಿ, ಒಳಗಡೆ ಯಾರು ಒರೆಸ್ತಾರೆ. ಎಲ್ಲರಪ್ಪ ಕಸ್ಟಮರು. ಮನೆ ನಂಬರ್ ಯಾವುದಿಲ್ವಲ್ಲ, ರೆಸಿಡೆನ್ಸಿ ಮಾನ್ಯತೆ ಟೆಕ್ ಪಾರ್ಕ್ ಅಂತ ಅಷ್ಟೇ ಐತೆ. ವೇಟ್ ಮಾಡ್ಕೊಂಡು ಹೋಗೋಣ ಅಷ್ಟೇ. ಯಾರ್ದು ಬೇರೆಯವ್ರು ಅನ್ಕೋತೀನಿ ನಾನೆಲ್ಲ ನನಗೆ ಅಂದ್ಕೊಂಡನಲ್ಲ. ಏನು ಸಖತ್ತೈತೆ ಮಾನ್ಯತೆ ಟೆಕ್ ಪಾರ್ಕ್. ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಫುಲ್ ಸ್ಟೇಟ್. ಇದ್ರ ಕಡೆ ಲೆಫ್ಟಲ್ಲಿ ಹೋದರೆ ಈ ಕಡೆಯಿಂದ ಶಿವರಾಜ್ ಕುಮಾರ್ ಅವ್ರ ಮನೆ. ಇಲ್ಲಿಂದ 1-1.5 ಕಿಲೋಮೀಟ್ರು. ಇವಾಗ ನಾನು ಇಲ್ಲಿದ್ದೀನಿ, ಈ ಜಾಗದಲ್ಲಿ ಮನೆ ಇರೋದು. ಯಾವ ಥರ್ಡ್ದು ಏನು ಸೆಕೆಂಡ್ ಕ್ರಾಸಲ್ಲಿ ಮನೆ ಇರೋದು ಶಿವರಾಜ್ ಕುಮಾರ್ ಅವರು. ಫುಲ್ಲು ದೊಡ್ಡದು ಮನೆ ಇರೋದು ಗೈದು, ಸಿಕ್ಕಾಪಟ್ಟೆ. ಇರಿಗೆ ಸಿಗ್ತೀನಿ ಗೈದು. ಇದು ಕೊಟ್ಟವ್ರ ಐಟಮು ಬ್ಯಾಗಲ್ಲಿ ಇಟ್ಬಿಟ್ಟು ತೊಗೊಂಡು ಹೋಗ್ಬಿಡೋಣ. ಹಾಗೆ ಕರೆಕ್ಟ್ ವಿದ್ಯಾರಣ್ಯಪುರಂ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಲ್ಲ, ಜೆರಾಕ್ಸ್ ಮಾಡಿಸ್ಕೊಂಡು ಹೋಗೋಣ. ಓಕೆ ಸರ್, ವಿದ್ಯಾರಣ್ಯಪುರಂ ಅಲ್ಲ ಡ್ರಾಪು? ವಿದ್ಯಾರಣ್ಯಪುರಂ ಡ್ರಾಪು. ಬನ್ನಿಗೆ 11 ಕಿಲೋಮೀಟ್ರ್ 30 ನಿಮಿಷ ತೋರಿಸ್ತೈತೆ. ಈ ಕಡೆ ಹೋಗೋಣ. ರೂಟ್ ಅಂತೂ ಗೊತ್ತು, ಮತ್ತು ಆ ಕಡೆ ಹೋಗ್ತಾಯಿದ್ದೀನಿ. ಇಲ್ಲಿಂದ್ರೆ ಹೋದ್ರೆ ಬೇಗ ಹೋಗೋದಲ್ಲ. ಬನ್ನಿಗೆ ಸಿಗ್ತೀನಿ. ಪಾರ್ಸಲ್ ಕೊಟ್ಟಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಜೆರಾಕ್ಸು ಮಾಡಿಸ್ಕೋಬೇಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಇದ್ರದ್ದು ಅದು ಮಾಡಿಸ್ಕೊಂಡು ಹೋಗ್ಬಿಡೋಣ.
ಗೈಸ್ ಇವಾಗ ಇದರಲ್ಲ ಇದನ್ನು ಮಾಡಿದ್ದೀನಿ, ಇದನ್ನು ಏನದು ಆವಾಗ ಫೋಟೋಗಳು ಹುಡ್ಕೊಂಡು ಶೋಕಿ ನನಗೆ ಏನಂತ ಗೊತ್ತಿಲ್ಲ. ಇಲ್ಲಿ ರ್ಯಾಪಿಡೋದೊಂದು ಬಿದ್ದಿತ್ತು, ಡ್ರಾಪ್ ಕೊಟ್ಟೆ. ಅದು ನೋಡ್ರೆ ಬೈಕ್ ಟ್ಯಾಕ್ಸಿ ಐತೆ ಅಂತ ಅಂದ್ಕೊಂಡು ಕನ್ಫರ್ಮ್ ಮಾಡಿದ್ರೆ ನೋಡ್ರೆ ಪಾರ್ಸಲ್ ಬಿದ್ದಿತ್ತು ಮೇಲ್ಗಡೆ. ಗೋದ್ರೇಜ್ ಅಪಾರ್ಟ್ಮೆಂಟಲ್ಲಿ ನೋಡಿ ಫುಡ್ ಡೆಲಿವರಿ ಆಫ್ ಮಾಡ್ತಾಯಿದ್ದೀನಿ ಇವಾಗ. ಸ್ಟಾರ್ಟು ಇದು ಪಾರ್ಸಲು 4 hours ನೋ ಬ್ಯಾಗ್. ಬರ್ರಿ ಹೋಗೋಣ ಈಗ. ಎಲ್ಲಿಗೆ ಅಂದರೆ ಇನ್ನೂ ವಿದ್ಯಾರಣ್ಯಪುರಂ ಹೋಗಬೇಕು. ಬಿದ್ದುಬಿಟ್ಟು ನೋಡಿದ್ರೆ ಚಿಕನ್ ಆರ್ಡರ್ ಬಿದ್ದುಬಿಟ್ಟೈತೆ. ಬನ್ನಿ ಹೋಗೋಣ ಇಲ್ಲಿಂದ. ಇನ್ನೂ 8 kilometer ಐತೆ. ಇದು ಲೊಕೇಶನ್ ಹತ್ರ ಬಂದಿದ್ದೀನಿ. 5-6 ನಿಮಿಷ ಐತಿ, 7 ನಿಮಿಷ ಟೈಮಿಂಗ್ಸ್ ಕೊಡ್ತಾರೆ. 3 ನಿಮಿಷ ಐತಿ, ಇನ್ನೂ 4. ಇವಾಗ ಕನೆಕ್ಟ್ ಆಯ್ತು ಗೈಸ್, ಇವಾಗ ಕನೆಕ್ಟ್ ಆಗ್ತೈತೆ. ಹಲೋ ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ಓಕೆ, ಇಲ್ಲಿ ಇದೆ ನೋಡಿ, ಇದು ಶಾಯದ ಸ್ಟೋರ್ ಅಂತ ಇದೆಯಲ್ಲ, ಅಲ್ಲಿದ್ದೀನಿ. ಇಲ್ಲೇ ಲೊಕೇಶನ್ ಹತ್ರ. ಹಲೋ, ಇಲ್ಲೇ ಲೊಕೇಶನ್ ಹತ್ರ ಇದ್ದೀನಿ ಸರ್. ಎಲ್ಲಿದ್ರು? ಓಕೆ ಬನ್ನಿ, ಇಲ್ಲೇ ಲೊಕೇಶನ್ ಹತ್ರ ಇದೆ ಸರ್. ಲೊಕೇಶನ್ ಹಾಕಿರೋ ಪ್ರೆಸ್ಟೀಜ್ ಅಪಾರ್ಟ್ಮೆಂಟಾ ನೀವು ಇವಾಗ ಹತ್ತತ್ರ MS ಪಾಳ್ಯ ಇನ್ನೊಂದು 100 ಮೀಟ್ರ್ ಇದೆ ಸರ್. ಯಲಂಕರ್ ರೋಡು, MS ಪಾಳ್ಯ ವಿದ್ಯಾರಣ್ಯಪುರಂ ಅಲ್ಲಿದ್ದೀನಿ. ಮುಬಾಕರ್ ರೋಡು. ಅದೇ ವಿದ್ಯಾರಣ್ಯಪುರಮದಲ್ಲಿ ಸರ್. ನಿಮ್ಮ ಲೊಕೇಶನ್ ಕರೆಕ್ಟಾಗಿ ಹೇಳಿ ಎಲ್ಲಿದೆ ಅಂತ. ಒಂದು ನಿಮಿಷ, ನಿಮ್ಮ ವಾಟ್ಸಪ್ ನಂಬರ್ ಹೇಳಿ ಸರ್, ಅದರಲ್ಲಿ ಲೊಕೇಶನ್ ಕಳಿಸಿ ಹಾಯ್ ಅಂತ. ನಾನು ಇದನ್ನು ಮಾಡ್ತೀನಿ. ಈಗ ಇದು ಪಾರ್ಸಲ್ ಆರ್ಡ್ರ್ ತಲೆನೋವು ನೋಡಿ, ರಾಂಗ್ ಲೊಕೇಶನ್ ಅದು. ಆದರೆ ಇವಾಗ ಮತ್ತೆ ರಿಟರ್ನ್ ಹೋಗ್ತಾ ಇದೆ ನೋಡಿ, 1.5 kilometer. ಏನು ಮಾಡೋದು, ಅವ್ರು ಕಾಲ್ ಬೇರೆ ಕನೆಕ್ಟ್ ಆಗೋಲ್ಲ, ಸಿಕ್ಕಾಬಿಡೆ ತಲೆನೋವು. ಇವಾಗ ಮತ್ತೆ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಕಡೆನೇ ಹೋಗಬೇಕು, ಅಲ್ಲಿಗೆ ಡ್ರಾಪ್ ಐತೆ. ಏನು ಮಾಡ್ತೀರಾ ಇರಿ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಬನ್ನಿಗೆ ಇವಾಗ ಇದನ್ನು ಮಾಡೋಕ್ಕೆ ಬಂದಿದ್ದೀನಿ. ಫೋಟೋ ಹಾಕ್ಬಿಡೋಣ. 150 ಸರ್. ಆಯಿತು. $150 ನೆಕ್ಸ್ಟ್ ಟೈಮ್ ಬುಕ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಹಾಕಿ, ಅದು ಲೊಕೇಶನ್ ಅಲ್ಲೇ. ಹೌದು. ಹಾಂ ಬರೀ ಮ್ಯಾಪಲ್ಲಿ ಬರೋಲ್ಲ, ನೀವು ಇದ್ರ ಸರ್ಚ್ ಮ್ಯಾಪ್ ಬರುತ್ತಲ್ಲ, ಆವಾಗ ಇದನ್ನು ಮಾಡಿಬಿಡ್ತೀನಿ. ಆಗಿದೆಯಾ? ಬನ್ನಿಗೆ ಇದು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಇಲ್ಲೇ ಇದ್ದೀನಿ, 1 kilometer. ಇನ್ನೊಮ್ಮೆ ಕಡ್ಲಾ? ಇವಾಗೆಲ್ಲ ಗಿರಾಸ್ ಮಾಡಿಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡೋಣ. ಮೊಬೈಲಲ್ಲಿ 14% ಐತೆ, ಪವರ್ ಬ್ಯಾಂಕ್ ಯೂಸ್ ಮಾಡ್ಕೋಬೇಕು ಇವಾಗ. ಆಗಿದೆಯಾ? ಓಕೆ, ಥ್ಯಾಂಕ್ ಯು. ಬನ್ನಿ ಗೈಸ್ ಇವಾಗ ಜೆರಾಕ್ಸ್ ಅಂಗಡಿ ಹುಡ್ಕೊಂಡು ಜೆರಾಕ್ಸ್ಗಳು ಹೊಡ್ಕೊಳ್ಳೋಣ. ಎಲ್ಲ ಒಂದೊಂದು ಅಗ್ರಿಮೆಂಟ್ದೊಂದು ಜೆರಾಕ್ಸು ಮತ್ತು ಇದ್ರದ್ದೆಲ್ಲ ಜೆರಾಕ್ಸ್ ಹೊಡ್ಸ್ಕೊಂಡು ಹೋಗ್ಬಿಡೋಣ. ಏನಂತೀರಾ? ಬನ್ನಿಗೆ ಸಿಗ್ತೀನಿ ಮತ್ತೆ ಆಮೇಲೆ. ಗೈಸು 40 kilometer. ಇದನ್ನು ಬೈಕ್ ಅಂದ್ಕೊಂಡವ್ರು ಏನು ಅಂದ್ಕೊಂಡವ್ರು ಯಾರು ಗೊತ್ತು, ಅಷ್ಟು ದೂರ ಐತೆ. ಅಣ್ಣ ಟೋಲ್ ಕಡೆಯಿಂದ ಹೋಗೋದಾ ಹೆಂಗೆ? ನಾನು ಒಳಗಡೆಯಿಂದ ಹೋಗ್ತೀನಿ. ಓಕೆ ಟೋಲ್ ಕಡೆದು ಹೋದರೆ 63 kilometer. ಹಾಂ, ಟೋಲ್ ಅಮೌಂಟ್ ಯಾರು ಕೊಡ್ತಾರೆ? ಮತ್ತು ಟೋಲ್ ಕಡೆದು ಹೋದರೆ ಬೇಗ ಹೋಗ್ಬೋದು. ಟೋಲ್ ಕಡೆದು ಹೋದ್ರೆ 1 hour 28 ನಿಮಿಷದಲ್ಲಿ ಹೋಗ್ಬೋದು. ಜಿಗಣಿ, ಆಣೆಕಲ್ಲು, ಮರ್ಸೂರು, ಇದು ತಿರುಮಗುಂಟಹಳ್ಳಿ, ಆದಿಸಾನಹಟ್ಟಿ ಇಷ್ಟು ದೊಡ್ಡ ಐತೆ. ಏನು ವೇಟ್ ಇಲ್ಲ, ಅದು ಫುಲ್ ಇದನ್ನಿರೋದು ಖಾಲಿ. ವೇಟ್ ಮಾಡಂತ ಹೇಳ್ತವ್ರೆ. ಅದೊಂದು ಬೇರೆ ಏನೋ ಕೊಡ್ತವ್ರೆ. ಮತ್ತು ಅಣ್ಣ ಟೋಲ್ ಕಡೆಯಿಂದ ಹೋಗೋದಾ ಹೆಂಗೆ? ಟೋಲ್ ಕಡೆಯಿಂದ ಹೋಗೋದಾ ಒಳಗಡೆಯಿಂದ ಹೋಗೋದಾ? ಟೋಲ್ ಕಡೆದು ಹೋಗೋದಾ ಒಳಗಡೆ ಅಂದರೆ ಮೇನ್ ರೋಡ್? ಇಲ್ಲೇ ಕೊಡಿ ಇದರಲ್ಲಿ ಹಾಕ್ತೀನಿ. ಇಲ್ಲ ಮರೆಯಲ್ಲ ಬಿಡಿ, ನಾವು ಹಾಂ, ಅದು ಕರೆಕ್ಟು. ಅದು ಎಲ್ಲರೂ ಬಿದ್ದೋದ್ರೆ ಮತ್ತೆ ನನಗೆ ಪ್ರಾಬ್ಲಮ್ ಅಲ್ಲ. ಬ್ಯಾಗಲ್ಲಿ ಇರುತ್ತೆ, ಮುಂದೆ ಇಟ್ಕೋತೀನಿ. ಹೆಂಗೋ ನಾನು ಹೆಲ್ಮೆಟ್ ತೆಗಿವಾಗ ಗೊತ್ತೇ ಆಗುತ್ತೆ ನಮಗೆ. ಇಲ್ಲ ಟೋಲ್ ಕಡೆ ಹೋದರೆ ಟೋಲ್ ಅಮೌಂಟ್ ಅವ್ರು ಕೊಡ್ತಾರಾ? ಹಾಂ, ಏನು 45 kilometer ಐತೆ, ಆರಾಮಾಗಿ ಹೋಗ್ತೀನಿ ನಾನು. ಬೇಗ ಅಂದ್ರೂ ಬೇಗ ಹೋಗಲ್ಲ ಅಷ್ಟೇ. ಒಂದೇ ನಿಮಿಷ, ಅದು ಮುಂದೆ ಇಟ್ಕೋತೀನಿ. ಕೊಡೋಣ ಬೇಕು.
ಬನ್ನಿ ಗೈಸ್ ಹೋಗೋಣ. ಅಣ್ಣವ್ರು ಇಷ್ಟು ದೊಡ್ಡ ಐಟಮ್ ಕೊಟ್ಬಿಟ್ಟವ್ರೆ. ಯಾವುದೋ ಫ್ಲವರ್ಗೆ ಅವರು ಅದು ಬಿದ್ದಿದ್ರೆ ನನಗಂತೂ ಗೊತ್ತಿಲ್ಲ ಗೈಸ್. ಕಟ್ಬಿಟ್ಟವ್ರೆ ಬ್ಯಾಗಲ್ಲಿ ಇಟ್ಕೋತೀನಿ ಅಂದ್ರೂ ಕೊಟ್ಟಿಲ್ಲ. ಬನ್ನಿ ಜೈ ಆಂಜನೇಯ. ಪೋಟ್ರಲ್ಲಿ ಇಷ್ಟು ದೊಡ್ಡ ಐಟಮ್ ಏನು ವೇಟ್ ಇಲ್ಲ ಏನಿಲ್ಲ, ಆರಾಮಾಗಿ ಹೊಡ್ಸ್ಕೊಂಡು ಹೋಗ್ಬೋದು ನಾವು. ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಏರಿಯಾದಲ್ಲಿದ್ದೀನಿ ಗೈಸ್. ನಮ್ಮ ಏರಿಯಾದಿಂದ ಟೋಲ್ ಕಡೆ ಹೋದರೆ ಅಷ್ಟು 500 ಚಿಲ್ಲರೆ ಕೊಟ್ಟಿರೋದು. 40 ಕಿಲೋಮೀಟ್ರ್ ಆರ್ಡ್ರು ಸಿಟಿ ಒಳಗಡೆಯಿಂದ. ಈ ಥರನೂ ಐಟಮ್ ಕೊಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಯಿತು. ಇದಕ್ಕೆ ನೋಡಿ ಪಾರ್ಸಲ್ ನನಗೆ ಆರ್ಡ್ರ್ ಮಾಡೋಕ್ಕೆ ಬೇಜಾರಾಗಿಬಿಡೋದು. ಇಷ್ಟು ದೊಡ್ಡ ದೊಡ್ಡ ಐಟಮ್ ಕೊಟ್ಟರೆ ಹೆಂಗೆ ಒಯ್ಯೋದು ಗೈಸ್. ನಿಮಗೆ ಈ ಥರ ಎಷ್ಟು ದೊಡ್ಡ ಐಟಮ್ ಬಿದ್ದಿತ್ತು ಅಂದರೆ ನನಗೆ ವೇಟ್ ಇಲ್ಲ ಅದು. ಅಂದರೆ ಪ್ಲಾಸ್ಟಿಕ್ಕು ಇದನ್ನಿದೆಯಲ್ಲ, ಅದು ಹೂವಿಂದು ಹಾರ ಅದಿರೋದು. ಏನು ವೇಟ್ ಇಲ್ಲ ಏನಿಲ್ಲ. ಆದರೂ 40 ಕಿಲೋಮೀಟ್ರ್ ಹೋಗಬೇಕಲ್ಲ, ಪರವಾಗಿಲ್ಲ. ಬನ್ನಿ ಹೋಗೋಣ ಆರಾಮಾಗಿ ಒಂದೇ ರೋಡ್ ಹಿಡ್ಕೊಂಡು. ಟೋಲಿಗೆ ಅವರು ಟೋಲ್ ಅಮೌಂಟ್ ಕೊಡಲ್ಲ ಅಂದರು. ಅದಕ್ಕೆ ನಂದೇನೈತೆ, ಸಿಟಿ ಒಳಗಡೆಯಿಂದ ಅಲ್ಲಿ ಎಲೆಕ್ಟ್ರಿಸಿಟಿ ಬ್ರಿಡ್ಜ್ ಕೆಳಗಡೆಯಿಂದ ಹೋಗ್ತೀನಿ. ಹಂಗೆ ಸಿಗ್ತೀನಿ ಅಲ್ಲಿ ಹೋದ್ಮೇಲೆ. ಎಷ್ಟು ಕಿಲೋ ಇವಾಗ ಟೈಮಿಂಗ್ಸ್ ಮಧ್ಯಾಹ್ನ 2:30 ಆಗಿದೆ. 2:32, ಒಂದು 3:30 ಗಂಟೆ ಆಗ್ಬೋದು ಅನ್ಕೋತೀನಿ. ಬಿಸಿದೇ ಇರಲಪ್ಪ, ಅವರೇ ಎಲ್ಲ ಕಟ್ಬಿಟ್ಟು ಕೊಟ್ಟವ್ರೆ. ಇವಾಗ ಬಿಚ್ಚೋ ಟೈಮಲ್ಲಿ ಇಟ್ಟು ಬಿಚ್ಚಕ್ಕೆ ಬಂದರೆ ಸಾಕು ಅವರು. ಬನ್ನಿ ಅಲ್ಲಿ ಹೋಗೋಣ, ನಾವು ಸಿಗ್ತೀನಿ ಗೈಸ್. ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಕಾಲ್ ಪಿಕ್ ಮಾಡ್ತಾಯಿಲ್ಲ, ಏನು ಮಾಡೋದು? ಹೆಂಗಾದ್ರೆ ಹೆಂಗೆ ನಮ್ಮ ಕತೆ. ಹಲೋ ಮೇಡಮ್, ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. ఏంటన్నా ఐటమ్ ఇది? ಅದು ಇದ್ರದ್ದು ಹೂವು ఎక్కడి నుంచి వచ్చారు ಮೇಡಮ್. ಕನ್ನಡ ಬರುತ್ತಾ ಮೇಡಮ್? ಇದು ದೊಡ್ಡ ಬೊಮ್ಮಸಂದ್ರ ವಿದ್ಯಾರಣ್ಯಪುರಮದಿಂದ. నేను నెంబర్ ఇస్తాను, ఆ నెంబర్ కాల్ చేయండి. ಇದು ವಿದ್ಯಾರಣ್ಯಪುರಮದಿಂದ ಪಿಕಪ್ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಸೈಡ್ ಸರ್ಜಾಪುರ ಹತ್ರ. ఎక్కడ? సజ్జాపురానా? ಹಾಂ, ಈ ಕಡೆ సాయి భవానీ నిలయం 167 ಮನೆ ನಂಬರ್ ಹತ್ರ. ఇది మీరు తిరుపతికి కొదియారా? ಹಾಂ ఎక్కడి నుంచి వచ్చారు ಮೇಡಮ್? ಎಲ್ಲಿದ್ದೀನಿ ಗೊತ್ತಿಲ್ಲ ಮೇಡಮ್. ದೊಡ್ಡ ಬೊಮ್ಮಸಂದ್ರ ವಿದ್ಯಾರಣ್ಯಪುರಂ ಫ್ಲವರ್ ತೊಗೊಂಬಂದಿರೋದು. ఓకే, దొడ్డ బొమ్మసంద్ర బైకా? బైక్ బైక్ పోಟ್ರು. ఓకే ఓకే. అక్కడ 110 హౌస్ కనబడిందా? 110 ಎಲ್ಲಿದೆ? ಇಲ್ಲಿ ಲೊಕೇಶನ್ ಹತ್ರ. మీరు లేఅవుట్ లోకి ఎంటర్ అయ్యారా? ಹಾಂ, ಲೇಔಟ್ ಸೆಂಟ್ರ್ ಇದ್ದೀನಿ. డౌన్? ಹಾಂ, ಡೌನು. డౌన్ ಹಾಂ, ಅಲ್ಲೇ ಇರೋದು. 110. ನೀವು ಆಚೆ ಬನ್ನಿ ಮೇಡಮ್. 167 ಮನೆ ನಂಬರು. ಹಾಂ, ಸಾಯಿ ಭವಾನಿ ನಿಲಯಂ. ಹಾಂ, ಅಲ್ಲಿದ್ದೀನಿ. ಎಲ್ಲಿದೆ ಮೇಡಮ್? ನನಗೆ ಗೊತ್ತಿಲ್ವಲ್ಲ. ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿ. ಓಕೆ, ವಾಟ್ಸಪ್ಪಲ್ಲಿ ಲೊಕೇಶನ್ ಕಳಿಸಿ. ಗೈಸು ಕಸ್ಟಮರ್ ನೋಡಿ ರಾಂಗ್ ಲೊಕೇಶನು. ಅಪ್ಪ ದೇವ್ರೆ, ತಲೆನೇ ಕೆಟ್ಟೋಗ್ಬಿಡುತ್ತೆ. ಇಷ್ಟು ದೂರ ಬಂದುಬಿಡ್ತೀವಿ. ಇವಾಗೇನೋ 1 ಕಿಲೋಮೀಟ್ರ್ ಅಂತ ಹೇಳ್ತವ್ರೆ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಎಲ್ಲೆಲ್ಲಿ ಹಾಕ್ತಾರೋ ಅವರು ಬೇರೆ ಕನ್ನಡ ಬರೋಲ್ಲ. ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರೋಲ್ಲ. ಎಂಥವ್ರು ಸಿಗ್ತಾರಪ್ಪ ನಮಗೆ. ತಲೆನೇ ಕೆಟ್ಟೋಗ್ಬಿಡುತ್ತೆ. ನೋಡೋಣ ಇರಿ ಲೊಕೇಶನ್ಗಳು ಹಾಕ್ತಾರೇನಂತ. ಇದು ಕರೆಕ್ಟಾಗಿ ಲೊಕೇಶನು ಹಾಕಲ್ಲ ನೋಡಿ. ಇನ್ನೂ 1.5 ಕಿಲೋಮೀಟ್ರ್ ಇದೆ. ಅಪ್ಪ ದೇವ್ರೆ. 1.5 ಕಿಲೋಮೀಟ್ರ್ ಹೋಗ್ಬೇಕು. 110 ಮನೆ ನಂಬರ್ ಅಂತ ಇದೆ. ಯಾವ ಲೇಔಟ್ ಅಂತಲೂ ಗೊತ್ತಿಲ್ಲ. ಒಂಚೂರು ಚೆನ್ನಾಗಿ ರೋಡ್ ಇಲ್ಲ, ಏನಿಲ್ಲ. ಏರಿಯಾನೇ ಸರಿ ಇಲ್ಲಪ್ಪ. ಒಂದು ರೋಡ್ ಸರಿ ಇಲ್ಲ ಗೈಸ್. ಎಲ್ಲ ಕಡೆ ಬರೀ ಕಚ್ಚಾ ರೋಡು ತುಳ್ಕೊಡ್ತೈತೆ. ಹೌದು, ಎಲ್ಲೆಲ್ಲಿ ಹೋಗೋದು ಗೈಸ್? ಇದು ಮ್ಯಾಪ್ ನೋಡಿ, ಎಲ್ಲಿ ತೋರಿಸೈತೆ. ಟರ್ನ್ ನೋಡಿದ್ರೆ ಇಲ್ಲೇ ಐತೆ. ಹುಚ್ಚು ನಮಗೆ ಸಾಹಸ ಐತಲ್ಲ ಗುರು. ಯಪ್ಪ ದೇವ್ರೆ, ಏನು ರೋಡ್ಗಳು. ಅಬ್ಬಾ ಏಪ್ಪ, ಎಲ್ಲ ಫುಲ್ ಫಾರೆಸ್ಟ್ ಮಡ್ಯಾಗಿದ್ದಂಗೆ ಇದೆ. ನೋನ್ ಹೆಡ್ ಹೋದು ಸಾಕಾಗಿಬಿಡೈತಿ. ಎಕ್ಸ್ಟ್ರಾ ಅಮೌಂಟ್ ಯಾರು ಕೊಡ್ತಾರೆ ನೋಡ್ರಿ? ನಂದು 25 ರೂಪಾಯಿ ನಾ ಟೋಲ್ಗೆ ಹಾಕೊಂಡು ಬನ್ನಿ ಅಂತಂದ್ರಾಗ 533 ರೂಪಾಯಿ ಕೊಟ್ಟರು. ಈಗ 42 ಕಿಲೋಮೀಟ್ರು. ಈಗ 50 ರೂಪಾಯಿ ಇಸ್ಕೊತೀನಿ ಕಸ್ಟಮರ್ ಹತ್ರ, ಇನ್ನೂ 50 ರೂಪಾಯಿ ಅಂತ. ಹೌದು, ಮತ್ತು 1.5 ಕಿಲೋಮೀಟ್ರ್ ಯಾರು ಕೊಡ್ತಾರೆ ದುಡ್ಡು ಅಲ್ವಾ ಗೈಸ್? ಕೇಳ್ತೀನಿ, ನೋಡೋಣ ಏನಂತಾರೆ. ಯಪ್ಪ ಏನು ರೋಡು ಗೈ. ಇರಿ ಸಿಗ್ತೀನಿ ಅಲ್ಲಿ ಹೋದ್ಮೇಲೆ ಗೈಸ್. ಇವಾಗ ಡ್ರಾಪ್ ಮಾಡಿದ್ದೇನೆ ಮೇಡಮ್. ಕತ್ರಿ ತೊಗೊಳ್ಳಿ. ಬನ್ನಿ, ಪೇಮೆಂಟ್ ಮಾಡ್ತಂದವ್ರೆ. ಯಪ್ಪ, ಡ್ರಾಪ್ ಆಗೋದೇವ್ರೆ. ಇದೆಲ್ಲೆಲ್ಲೋ ಕಟ್ಟಿಬಿಟ್ಟವ್ರಲ್ಲ ಅಣ್ಣ ಬಂಡು. ಡ್ರಾಪ್ ಆಗುತ್ತಾ ಇಲ್ವಾ? ಓ ಸರಿ 575. ಇರಿ ಟೋಟಲ್ ಅಮೌಂಟ್ 575 ಇದೆ.
ಇರಿ ಫೋನ್ ಮಾಡ್ತೀನಿ ಕಸ್ಟಮರ್ಗೆ. ಅಲ್ಲಿ ತೋರಿಸ್ತೈತೆ 575 ಅಂತ. ಅವ್ರು ಸ್ಕ್ರೀನ್ಶಾಟ್ ಬೇಕಾದ್ರೆ ಹಾಕಿಬಿಡೋಣ, ಏನಂತೀರ? ಸ್ಕ್ರೀನ್ಶಾಟ್ ಅದಕ್ಕೆ ಹೊಡ್ಕೊಂಡಿದ್ದೀನಿ. 575 ರೂಪಾಯಿ ಐತೆ. ಹಲೋ ಸರ್, ಟೋಟಲ್ 575 ಆಗಿದೆ ಸರ್. ಇದು ಇವಾಗ ಡ್ರಾಪ್ ಕೊಟ್ಟಿದ ತಕ್ಷಣ ನೋಡ್ತಾಯಿದ್ದೀನಿ ಟೋಟಲ್. ಓಕೆ ಸರ್, ನೋಡಿ ಬೇಕಾರೆ 575 ಆಗಿದೆ ಟೋಟಲ್. ಓಕೆ ಸರ್, ಬನ್ನಿ ಗೈಸು, ಇಲ್ಲಿಂದ ಮತ್ತೆ ಹೋಗುವ ಸಮಯ. ಇವಾಗ ಯಾವ ಕಡೆದು ಬಂದು ನನಗೆ ಗೊತ್ತಾಗ್ತಾಯಿಲ್ಲ ಗೈಸ್. ಇಲ್ಲಿಂದ ಒಂದು ಮತ್ತೆ ನಮ್ಮ ಏರಿಯಾ ಕಡೆ ದೊಡ್ಡ ಬೊಮ್ಮಸಂದ್ರ ಕಡೆ ಕೊಟ್ಟರೆ ಪರವಾಗಿಲ್ಲ. ಈಗ ಶೂರ್ ತೇಡ್ರಿ ಪಾಪ, ನಾವು ನೋಡಿ ಫಸ್ಟ್ಲ ನಾವು ಬೈಕ್ ಟ್ಯಾಕ್ಸಿಗಳೆಲ್ಲ ಆನ್ ಮಾಡ್ಕೊಳ್ಬೇಕು ನಾವು, ಏನಂತೀರ? ಅಲ್ಲಿಂದ ಇಲ್ಲಿಗೆ ಟೋಟಲ್ 575, 40 ಎಷ್ಟು ಕಿಲೋಮೀಟ್ರ್ ಐತೆ? 42, 43 ಕಿಲೋಮೀಟ್ರ್ ಐತೆ ಗೈಸ್, ಎಲ್ಲ ಸೇರಿ. ಪರವಾಗಿಲ್ಲ. ಬನ್ನಿ ಸಿಗ್ತೀನಿ ಮತ್ತೆ ಆಮೇಲೆ, ಇಲ್ಲಿಂದ ಯಾವ್ದಾರು ಕೊಡ್ತಾನೆ ಅಂತ ಅಂದ್ಕೊಂಡು. ಗೈಸ್ ಒಂದು ರೈಡ್ ಬೀಳ್ತಾನೆ ಇಲ್ಲ ಗೈಸ್, ಯಾವುದು ಬೈಕ್ ಟ್ಯಾಕ್ಸಿನೂ ಬಿದ್ದಿಲ್ಲ, ಯಾವ್ದು ಪೋಟ್ರಲ್ಲೂ ಬೀಳಿಲ್ಲ, ಯಾವುದ್ರಲ್ಲೂ ಬೀಳಿಲ್ಲ. ಹಂಗೆ ಚೂರು ಒಂದು 3-4 ಕಿಲೋಮೀಟ್ರ್ ಬಂದಿದ್ದೀನಿ ಈ ಕಡೆ, ಇದ್ರ ಹತ್ರ ಎಲ್ಲಿ ಚಂದಾಪುರ ಹತ್ತತ್ರ. ಅಯ್ಯಪ್ಪ, ಚಂದಾಪುರ ಮೇನ್ ರೋಡ್ ಕಡೆ ಹೋಗ್ತಾಯಿದ್ದೀನಿ. ಚೂರು ಮೊಬೈಲ್ ಆಪ್ರೇಷನ್ ಆದರೆ ಯಾವುದೋ ಆರ್ಡ್ರ್ ಬಂದುಬಿಟ್ಟೈತೆ ಅನಿಸ್ಬಿಡುತ್ತೆ ಸಡನ್ನಾಗಿ. ನೋಡಿದ್ರೆ ಬೀಳ್ತಾನೆ ಇಲ್ಲ. ಬನ್ನಿ ಗೈಸ್, ನೋಡೋಣ, ಬಿದ್ದಾಗ ಸಿಗ್ತೀನಿ ಗೈಸ್. ಟೈಮಿಂಗ್ಸು 5 ಗಂಟೆ ಆಗೈತೆ. ನಾನು ಇಲ್ಲಿಂದ ಆಲ್ಮೋಸ್ಟು ಫ್ರೆಂಡ್ ಮೀಟ್ ಮಾಡೋಕ್ಕಂತ 8 ಕಿಲೋಮೀಟ್ರ್ ಬಂದಿದ್ದೀನಿ, ಬರೀ ಮೀಟ್ ಮಾಡೋಕ್ಕೆ. ಬಡ್ಡಿ ಮಗ ಬರ್ತಾಳೆ, ಯಾವುದೋ ನಮ್ಮ ಊರು ಅಂದರೆ ಊರಿನವನೇ ಫ್ರೆಂಡು. ಇಲ್ಲೇ ನಾವು ಹೆಬ್ಬಗುಡಿಯಲ್ಲಿದ್ದಾಗ ಒಟ್ಟಿಗೆ ಕೆಲಸ ಮಾಡ್ತಿದ್ದೆ, ಒಂದು ಕಂಪ್ನಿ ಕೆಲಸಕ್ಕೆ ಸೇರಿಸಿದ್ದ. ಆಲ್ಮೋಸ್ಟು 3-4 ವರ್ಷ ಆಯಿತು. ಇವತ್ತು ಸಿಗ್ತಾವಣೆ. ಏನು ಮಾಡ್ತಾನೆ ನೋಡ್ರಿ, ಹೆಂಗೆ ಬರ್ತಾನೆ. ಹಬ್ಬ ಶೂ ಗಿವ್ ID ಕಾರ್ಡು, ಹಬ್ಬ ಏನು ಟಿ ಶರ್ಟು US ಟಿ ಶರ್ಟ್ ಏನೋ ನೋಡ್ರಿ. ನಾನು ಬೆಂಗಳೂರು ಬಂದುಬಿಟ್ಟು ಹಾಳು ಮಾಡಿದ ಬಡ್ಡಿ ಮಗ. ಆರಾಮೈತ್ಲ ರಿಷ್ಬೆ? ಫುಲ್ ಜೋರ್ ಐತೆ. ಎಟ್ಟ ಗಿಡಕ ತಿನ್ನೋದು ಬಿಡ್ರಿ. ತಿನ್ನಂಗಿಲ್ಲ ಏನದು, ಅದಕ್ಕೆ ಹಲ್ಲು ಸಚ್ಚ ನೋಡ್ರಲ್ಲ ಹೆಂಗೆ ಸ್ಮಾರ್ಟ್ ಬಾಯ್. ಈ ಕಂಪ್ನಿ ನೋಡ್ರಿ, ಬಯೋ ಕಂಪ್ನಿಯಾಗ ಕೆಲಸ ಮಾಡ್ತಾನೆ. ಎಷ್ಟು ಕೊಡ್ತಾರೆ ಪಗಾರ? ನಮ್ದು 2 ವಾರದ ಪಗಾರ ಬಾಕೊಂಡ್ರೆ ಚೆನ್ನಾಗಿದೆ ಚಾ ಕುಡಿಯೋಕ್ಕಂತ. ದೊಡ್ಡ ಮಂದಿ ಅನ್ಕೋ ಚಾ ಕುಡ್ಸ್ ನೋಡಿ. ಈಗ ನಿಮ್ಮ ಏರಿಯಾಕೆ ಬಂದೇನೆ. ಬನ್ನಿಗೆ ಇದು ಒಂದು ಟೀಗೆ ಕುಡ್ಸೋಣ. ಆಲ್ಮೋಸ್ಟ್ ಇವತ್ತು ಸಿಕ್ಕವಣೆ. ಇಲ್ಲೇನು ಟೀ ಮೊನ್ನೆ ಒಬ್ಬನ ಇಲ್ಲೇ ಡ್ರಾಪ್ ಕೊಟ್ಟಿದ್ದು, ಇದೇ ಕಂಪ್ನಿಯಲ್ಲಿ ಕೆಲಸ ಅಂತ. ಈ ಕಡೆ ಐತೆ ಒಳಗಡೆ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ನಿಮ್ಗೆ ಆಮೇಲೆ. ಗೈಸ್ ಟೈಮಿಂಗ್ 6:00 ಆಯಿತು. ಇವಾಗ ನೋಡ್ರಿ, ಇವಾಗ ಹೆಂಗೆ ಬಂದವನೆ ಚಡ್ಡಿ ಮೇಲೆ ಕಲ್ಸ ಮೇಲೆ ಅಂದ್ಕೊಂಡು ಬರೋನು. ನಡಿ ಬಾ ನಾನು ಮೇರೆ ಕಡೆ. ಹಾಂ ಸರಿ, ಫೋನ್ ಮಾಡಿ. ಬನ್ನಿ ಗೈಸು, ಆವಾಗಲೇ ಒಂದು ಕುಟಿಗೇಳಿ ಬಿದ್ದಿತ್ತು, ಒಂದು 800 ರೂಪಾಯಿದು. ಯಾವುದು ಕುಟಿಗೇಳಿ ಕಡೆ ಪೋಟ್ರಲ್ಲಿ ಎತ್ಕೊಂಡ್ರಲ್ಲಿ ಎತ್ಕೊಂಡ್ಬಿಟ್ರು. ಒಂದು 6 ಗಂಟೆ ಸುಮಾರು ಬಿದ್ದಿತ್ತು, ಒಂದು 25 ನಿಮಿಷ ಹಿಂದೆ. ಆಮೇಲೆ ಎತ್ಕೊಂಡ್ರಲ್ಲಿ ಯಾರೂ ಎತ್ಕೊಂಡ್ಬಿಟ್ರು, ಬೀಳೇ ಇಲ್ಲ. ಮತ್ತು ಅದಾದಮೇಲೆ ಲೋಕಲೇ ಬೀಳ್ತಾ ಇದ್ದಾವೆ ಅವು. ಎತ್ತರ ಲಾಂಗೇ ನೋಡಿ ಎತ್ಕೊಂಡ್ರೆ, ಪೋಟ್ರಲ್ಲಿ ಆಗಲಿ ಬೈಕ್ ಟ್ಯಾಕ್ಸಿಲಿ ಆಗಲಿ ಯಾವ್ದಾರ ಒಂದು ಎತ್ಕೊಂಡ್ರು ಲಾಂಗಲ್ಲಿ ಎತ್ಕೊಂಡ್ರೆ ಪರವಾಗಿಲ್ಲ. ಒಬ್ಬ ಚಾ ಕುಡ್ದ ಡರ್ಕೆನೇ ಬರ್ತಾವೆ, ತಿಂದ್ರೆ ಡರ್ಕೆ ಬರ್ತಾವೆ, ಚಾ ಕುಡ್ದ್ರೆ ಡರ್ಕೆ ಬರ್ತಾವೆ. ಅವನು ಹಿಡಿಯೋದು ಇವು ಆರ್ಡ್ರುಗಳು ಬರೋವಲ್ಲ ಕರೆ. ಏನು ಮಾಡೋದು? ಇವಾಗೆಲ್ಲ ಜಿಗಿನಿ ಹತ್ತತ್ರ ಇದ್ದೀನಿ. ಬೊಮ್ಮಸಂದ್ರ ಏನೋ ಯಾವುದೋ ಇದು ಆ ಏರಿಯಾದಲ್ಲಿ ಇದ್ದೀನಿ. ಅವರು ಎಲ್ಲ ಪಿ ಜಿದಲ್ಲಿ ಹೋಗ್ಬಿಟ್ಟು 1.5 ಗಂಟೆ ಕೂತ್ಕೊಂಡಿದ್ದೀವಿ ಮಾತಾಡ್ಕೊಂಡು. ಸುಮ್ಮನೆ ಹಳೆಯದೆಲ್ಲ ಮಾತಾಡ್ಕೊಂಡು ಫ್ರೆಂಡ್ಸ್ ಸಿಕ್ಕಂಗೆ ಹಂಗೆ ಅಲ್ವಾ, ಏನಾರು ಒಂದು ಮಾತಾಡ್ಕೋ ಬಿಡ್ತೀವಿ. ಬನ್ನಿ, ಇವಾಗ ಯಾವ್ದಾರು ಬಿದ್ದರೆ ಸಿಗ್ತೀನಿ ಗೈಸು. ಏನು ಗೈಸು, ಎಲ್ಲಿ ಬಂದೆ ಅಂದರೆ ಬಯೋಕಣ ದಾಟ್ಕೊಂಡು ಮುಂದೆ ಬಂದುಬಿಟ್ಟಿದ್ದೀನಿ. ಹೆಬ್ಬಗುಡಿ ಮುಂದೆ ಸಿಟಿ ಕಡೆ. ಇದು ಹತ್ತತ್ರ ಎಲೆಕ್ಟ್ರಿಸಿಟಿನೇ ಅಂದ್ಕೊಳ್ಳಿ. ಇನ್ನೊಂದು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋದರೆ ಇನ್ನೂ ಬೈಕ್ ಟ್ಯಾಕ್ಸಲ್ಲೂ ಬೀಳ್ತಾವಲ್ಲ ಗೈಸ್. ಶನಿವಾರ ಬೇರೆ ಯಾರು ಊರಿಗೆ ಅದು ಹೋಗ್ತಾ ಇಲ್ವ? ಇಲ್ಲಿಂದ ಮೆಜೆಸ್ಟಿಕ್ಕು, ಯಶವಂತಪುರ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ಅದು ಏನು ಮುಂದೆ ಬೀಳ್ತಲ್ಲ. ಇಲ್ಲಿಂದ ಮೆಟ್ರೋನ ಐತಲ್ಲ, ಯಾರು ತಲೆ ಕೆಡ್ಸ್ಕೊತಾರೆ ಹೇಳಿ ಗೈಸ್ ಅಲ್ವಾ? ಏನಾಯಿತು ಬೀಳ್ತಾನೆ ಇಲ್ಲ. ಇದು ಯಾವ ಗೈಸ್ ಬಿಲ್ಡಿಂಗು ಇಷ್ಟು ದೊಡ್ಡದೈತೆ ಹಾಕೊಂಡು ಹೋದ. ನನಗೆ ಇದನ್ನು ನೋಡ್ದಂಗೆ ಆಗ್ತೈತೆ ಮೇಲ್ಗಡೆ. ಎಲ್ಲಪ್ಪ ಅಂದರೆ ಯಶವಂತಪುರದಲ್ಲಿ ಒಂದು ಐತೆ ರೈಲ್ವೆ ಸ್ಟೇಷನ್ ಹತ್ರ. ಅದು 54ನೇ ಫ್ಲೋರನ್ನು ಐತೆ. ಇದು ಎಷ್ಟು ಫ್ಲೋರ್ ಐತೆ ಯಾರಿಗೆ ಗೊತ್ತು? ರ್ಯಾಪಿಡೋದಲ್ಲಿ ಬೇರೆಯವ್ರು ಬಿದ್ದುಬಿಡ್ತು, ನನಗೆ ಬೀಳ್ತಾಯಿಲ್ಲ ಗೈಸ್. ಏನಾಗಿದೆ ರ್ಯಾಪಿಡೋದಕ್ಕೆ? ಈಗ ನೋಡೋಣ, ಆಫು ಆನುಗಿನ್ನು ಮಾಡಿಬಿಡೋಣ ಎಲ್ಲ ಶಿವರತ್ತು. ಡ್ಯೂಟಿ ಆಫು ಆನು ಅದು ಇದು ಸ್ವಿಗ್ಗಿದಲ್ಲಿ ರಿಫ್ರೆಶ್ ಮಾಡೋದೆಲ್ಲ ಐತೆ ಆಪ್ಷನ್ಸು. ಇದರಲ್ಲಿ ರಿಫ್ರೆಶ್ ಮಾಡೋ ಆಪ್ಷನ್ಸೇ ಇಲ್ಲ. ಇದು ಆಫೋನು, ಇದು ಆಫೋನು, ಪೋಟ್ರದು ಸ್ಲೈಡು ಮತ್ತು ಅವನು
ಇರಿ ಎಲ್ಲ ಆ್ಯಪ್ಗಳು ಕ್ಲಿಯರ್ ಮಾಡಿಬಿಡ್ತೀನಿ. ಟಡಕ್ ಟಡಕ್ ರ್ಯಾಪಿಡೋ ಓಪನ್, ಪೋರ್ಟರ್, ಓಲಾ, ನನ್ನ ಜೇಬ್ ಖಾಲಿ, ಊಬರ್. ನೋಡೋಣ ಇಲ್ಲೇ ನಿಂತ್ಕೋತೀನಿ. ಇವಾಗ ಹೊಸೂರು ರಸ್ತೆ ಇದೆಯಲ್ಲ, ಹೊಸಕೂರು ರಸ್ತೆ ಇದು, ಇಲ್ಲಿದ್ದೀನಿ ಗೈಸ್. ಗೋ ಆನ್ಲೈನ್ ನೋಡೋಣ ಏನು ಬೀಳುತ್ತಲ್ಲ. 6:38 ಐತೆ. ಮನೆಯಾಗೆ ಯಾವಾಗ ಹೋಗೋದು ಗೈಸ್ ಇಲ್ಲಿಂದ? ನೋಡೋಣ ಬನ್ನಿ, ಸಿಗ್ತೀನಿ ಗೈಸ್. ಇವಾಗ ಒಂದು ಯಾವುದೋ ಬಿದ್ದಿತ್ತು, ಕ್ಯಾನ್ಸಲ್ ಮಾಡಿದೆ. ಲೋಕಲ್ ಆರ್ಡ್ರ್ ಬಂದಿತ್ತು, ಯಾವುದೋ ಲಾಂಗ್ ಬೀಳ್ತಾನೆ ಇಲ್ಲ ಗೈಸ್. ಸೊಳ್ಳೆಗಳು ಕಡಿತಾ ಇದ್ದಾವೆ ನಮ್ಮನ್ನು. ನಿಂತ್ಕೊಂಡು ಕೈಗೆಲ್ಲ ಇಲ್ಲಿ ನೋಡಿ ಹುಬ್ಬೇ ಬಿಟ್ಟಿತ್ತು. ಸೊಳ್ಳೆ ಕೊಡ್ಸ್ಕೊಂಡು ಕೈಗೆ ಅಲ್ಲಿ. ಇವರು ಫೋಟೋ ಎಲ್ಲರೂ ಬೈಕ್ ಟ್ಯಾಕ್ಸಿ ಮಾಡೋರು ನಿಂತ್ಕೊಂಡ್ಬಿಟ್ಟವ್ರೆ ಗೈಸ್. ಹಾಂ, ನಮ್ಮ ನೋಡಿದ್ರೆ ರೈಡ್ ಬೀಳ್ತಾ ಇಲ್ಲ, ಏನಿಲ್ಲ ಇಲ್ಲಿ. ಏನು ಮಾಡೋದು? ಖಾಲಿ ಕೈಯಲ್ಲೇ ಹೋದ್ರೆ ವೇಸ್ಟು. ಅವಾಗಲೊಂದು ಬನಶಂಕರಿ ಬಿತ್ತು, 4 ಸರಿ ಬಿತ್ತು ಗೈಸ್. ಕನ್ಫರ್ಮ್ ಮಾಡ್ತಾಯಿದ್ದೀನಿ, ಕ್ಯಾನ್ಸಲ್ ಊಬರಲ್ಲಿ. ಆ ಬಡ್ಡಿ ಮಗ ಎಂಥ ಬೋಳಿ ಮಗ ಕಸ್ಟಮರ್ ಇರ್ಬೇಕು ನೋಡಿ. ಕಾಲ ಬನಶಂಕರಿ ಆರ್ಡ್ರ್ ಮಾಡ್ತಾನೆ, 180 ರೂಪಾಯಿ ಬೀಳ್ತೈತೆ ಇಲ್ಲಿಂದ. ಎಷ್ಟು 17 ಕಿಲೋಮೀಟ್ರ್ ಏನೈತೆ ಡ್ರಾಪು. ನೋಡಿದ್ರೆ ಹೋಗ್ತಾಯಿದ್ದೀನಿ, ಕ್ಯಾನ್ಸಲು. 1.5 ಕಿಲೋಮೀಟ್ರ್ ಅದು ಮೊನ್ನೆ ಆಯ್ತಲ್ಲ, ನಿನ್ನೆ ಆಯ್ತಲ್ಲ, ಹಂಗೆ ಆಯ್ತು ಗೈಸ್. ಕನ್ಫರ್ಮ್ ಮಾಡ್ಕೋ, ಕ್ಯಾನ್ಸಲ್ ಆಯಿತು. ಕನ್ಫರ್ಮ್ ಆಯಿತು, ಕ್ಯಾನ್ಸಲ್ ಆಯಿತು. ಕನ್ಫರ್ಮ್ ಆಯಿತು. ಟೋಟಲ್ 3 ಸರಿ ಆಯಿತು ಗೈಸ್. ಯಾವ ಅಣೆಕಲ್ ಅಂತ ಕಸ್ಟಮರ್ ಹೆಸರು, ಅಣೆಕಲ್ಲು ಯಾವುದೋ ಒಂದು ಹೆಸರು. ಎಲೆಕ್ಟ್ರಿಸಿಟಿ ಸ್ಪೇಸ್ 1 ಲೆಫ್ಟ್ ಸೈಡು. ಬೇಡ, ನಾವು ಸ್ಟೇಟ್ ಹೋಗ್ಬೇಕು, ನಮ್ಮ ಸಿಟಿ ಕಡೆ ಒಳಗಡೆ. ಬರೀ ನೋಡೋಣ ಯಾವುದ್ರ ಒಂದು ಬಿದ್ದರೆ ತೊಗೊಂಡು ಹೋಗ್ತೀನಿ. ಇಲ್ಲ ಖಾಲಿನೇ ಹೋಗ್ಬಿಡ್ತೀನಿ ಗೈಸ್. 59 ಎಲೆಕ್ಟ್ರಿಸಿಟಿ. ಯಾವ ಪೋರ್ಟಲ್ ಲೋಕಲ್ ಆರ್ಡ್ರ್ ಬೇಡ ಗೈಸ್. ಎತ್ತಿದ್ರೆ ಗದೆನೇ ಹೇಳ್ಬೇಕು, ಆ ಥರ ಲಾಂಗ್ ಆರ್ಡ್ರೇ ತೊಗೊಂಡು ಹೋಗ್ಬೇಕು. ಇವಾಗ ಬ್ರಿಡ್ಜ್ ಗಿಡ್ಜ್ ಏನು ಹತ್ತಲ್ಲ, ಕೆಳಗಡೆಯಿಂದ ಹೋಗ್ತೀನಿ ಅಷ್ಟೇ ನಾನು. ಯಾರು ಬಿದ್ದರೆ ತೊಗೊಂಡು ಹೋಗಿರ್ತೀನಿ. ಕೊಡು, ಯಲಹಂಕ ಕಡೆ ಕೊಡು, ಕುಡಿಗಳ್ಳಿ, ಭದ್ರಾಪುರ, ಟಿ ನಗರ್, ಸಂಜಯ್ ನಗರ, ಮತ್ತಿಕೆರೆ, ಯಶವಂತಪುರ, ರಾಜಾಜಿನಗರ್, ವಿಜಯನಗರ್, ನಾಗರಬಾವಿ ಕೊಡು, ಪರವಾಗಿಲ್ಲ. ಅಲ್ಲಿಂದ ಮನೆಗೆ ಹೋಗ್ತೀನಿ ಖಾಲಿ, ಬೇಜಾರಾಗಲ್ಲ. ನಾಗರಬಾವಿದಲ್ಲಿದ್ರು ಖಾಲಿ ಹೋಗಿದ್ರು ನಂಗೆ ಬೇಜಾರಾಗಲ್ಲ. ಆರಾಮಾಗಿ ಎಷ್ಟೊಂದು 13-14 ಕಿಲೋಮೀಟ್ರ್ ಆಗುತ್ತೆ. ಅದು ಸುಂಕದ ಕಟ್ಟೆ, ಹೆಗ್ನಹಳ್ಳಿ, ಅದು ಇದು ಎಲ್ಲ ಕಡೆ ಕೊಟ್ಬಿಡಿ. ಯಾವುದ್ರ ಸೈಡು ಬನಶಂಕರಿ ಕಡೆ ಕೊಡು, ಪರವಾಗಿಲ್ಲ. ಇಲ್ಲಿಂದ ಮೊದಲು ನಾನು ಸಂಜೆ ಟೈಮಲ್ಲಿ ಬರಲೇಬಾರ್ದು ಗೈಸ್ ಈ ಕಡೆ. ಎಲೆಕ್ಟ್ರಿಸಿಟಿ, ಚಂದಾಪುರ, ಆ ಕಡೆ ವೇಸ್ಟ್ ಅನಿಸ್ಬಿಟ್ಟೈತೆ ನನಗಂದ್ರೂ. ಹೆಲ್ಮೆಟು ಮುಂದೆ ಇಟ್ಕೊಂಡು ಬಿಟ್ಟಿದ್ದೀನಿ, ಬ್ಯಾಗಲ್ಲಿಟ್ಟು ವೇಟ್ ಅನಿಸ್ತಿತ್ತು, ಅದಕ್ಕೆ ತೆಗೆದುಬಿಟ್ಟು ಮುಂದೆ ಇಟ್ಕೊಂಡಿದ್ದೀನಿ. ರೈಡ್ ಅದು ಬೀಳುತ್ತೆ ಅಂದರೆ. ಇವಾಗ ಇಲ್ಲಿದ್ದೀನಿ, ಇದ್ರ ಹತ್ರ, ಟೋಲ್ ಹತ್ರ. ಇದು ಕೊಣಪ್ಪನ ಅಗ್ರಹಾರ ಎಲೆಕ್ಟ್ರಿಸಿಟಿ. ಬನ್ನಿ ಸಿಗೋಣ ಮತ್ತೆ ಗೈಸು. ಹೊಸ ರೋಡಿಂದ ಇವಾಗೊಂದು ಬಿದ್ದಿರೋದು ಗೈಸ್. ಆಲ್ಮೋಸ್ಟು ಹೊಸ ರೋಡಿಂದ ಬನಶಂಕರಿ ಎಲೆಂಚಳ್ಳಿಲಿ ಬಿದ್ದೈತೆ. 12 ಕಿಲೋಮೀಟ್ರಿಗೆ 51 ನಿಮಿಷ ತೋರಿಸ್ತೈತೆ. ಬನ್ನಿ ಹೋಗೋಣ ಅಲ್ಲಿಗೆ. ಹೋದ್ಮೇಲೆ ಸಿಗ್ತಾನೆ 150 ರೂಪಾಯಿ ಕೊಟ್ಟಾನೆ ಹೆಂಗೋ ಗೈಸ್. ಇವಾಗ ಎಂಜನಹಳ್ಳಿ ಹತ್ರ ಡ್ರಾಪ್ ಕೊಟ್ಟೆ, ಬನಶಂಕರಿ ಹತ್ರ. ಇವಾಗ ಯಾವುದೂ ಬೀಳ್ತಾನೆ ಇಲ್ಲ ಗೈಸ್. ಶನಿವಾರ ಇವತ್ತು ಒಂದು ರೈಡ್ಸ್ ಬೀಳ್ತಾವಲ್ಲ ಗೈಸ್. ಹೆಂಗೆ ಮಾಡೋದು? ಎಲ್ಲ ಕೆಟ್ಟೋಗ್ಬಿಟ್ಟೈತೆ. ಹಿಂಗಾದರೆ ಹೆಂಗೆ ಹೊತ್ತು? ನಾಳೆ ಸಂಡೇ ಬೇರೆ, ನಾಳೆ ಇನ್ನೂ ಹೆಂಗಿರುತ್ತೆ ಯಾರು ಗೊತ್ತು. ಜಾಸ್ತಿ ಆಲ್ಮೋಸ್ಟು ಎಲ್ಲ IT ಕಂಪ್ನಿಗಳು ಎಲ್ಲರಿಗೂ ಹೋಮ್ ವರ್ಕ್ ಕೊಡ್ತವ್ರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತೆ, ಎಲ್ಲ ಜಾಸ್ತಿ ಆಗ್ತೈತೆ. ನೋಡಿದ್ರೆ ನಮ್ಮದೇ ಜಾಸ್ತಿ ಆಗ್ತಾಯಿಲ್ಲ. ನಮ್ದು ಯಾವಾಗ ಇದನ್ನಾಗೋದು ಯಾರಿಗೂ ಗೊತ್ತು. ನೋಡೋಣ ಬರ್ರಿ. ಯಾವುದ್ರ ಮತ್ತು ಧರಣಿಪುರಂ ಕಡೆ ಯಾವುದ್ರ ಒಂದು ಬಿದ್ದುಬಿಡಪ್ಪ. ನಮ್ಮ ದೋಸ್ ಬಿದ್ದುಬಿಡು. ಉಬರೋ, ಓಲಾ, ಇದ್ರದ್ದು ಯಾವುದೋ ಪೋಟ್ರು ಆಫ್ ಮಾಡಿಬಿಟ್ಟಿದ್ದೀನಿ, ಆನೇ ಮಾಡಿಲ್ಲ. ಬ್ಯಾಗ್ ಟ್ಯಾಕ್ಸಿ ಹೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು. ಹೋಟೆಲ್ ಬರೀ ಲೋಕಲ್ ಕೊಡ್ತಿದ್ನಲ್ಲ, ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದೀನಿ. ಯಾವ್ದಾರು ಬಿದ್ದಿರುತ್ತೆ ಅಷ್ಟರಲ್ಲಿ ಯಾವ್ದಾರು ಇದು ಉಲ್ಟಾನೇ ಕೊಡ್ತಾವನೆ, ಅದೇ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಯಾರು ಎತ್ಕೊಂಡ್ಬಿಟ್ರು. ಬನ್ನಿ ನೋಡೋಣ ಮತ್ತೆ. ಇದು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ಊಬರಲ್ಲಿ. ಟೈಮಿಂಗ್ಸ್ 9:21. ಎಷ್ಟು? 165. ಸರಿ ಹಾಂ. ಇದು ಇವತ್ತಿನ ಅರ್ನಿಂಗ್ಸ್ ಎಷ್ಟಪ್ಪ ಆಯ್ತಂದರೆ ಇರೋ ಲೆಕ್ಕ ಮಾಡೋಣ. ಒಂದು ಹಂಗೆ ಆಗಿದೆಯಾ? ಓಕೆ ವೆಲ್ಕಮ್. ಬನ್ನಿಗೆ ಇದು 545 ಇದರಲ್ಲಿ ಯಾವುದು ಅಂದರೆ ಊಬರಲ್ಲಿ 545 ಪ್ಲಸ್ಸು ರ್ಯಾಪಿಡೋ ಅದು ಇದು ಎಷ್ಟಾಗಿತ್ತು ನೋಡೋಣ ರೀ. ಓಲಾದಲ್ಲಿ ಒಂದು ಹೊಡೆದಿದ್ದೀನಿ. ಓಲಾದಲ್ಲಿ ಓಪನ್ ಆಗೋ ಓಲಾದಲ್ಲಿ 156. ಇವಾಗ ರ್ಯಾಪಿಡೋದಲ್ಲಿ ಒಂದೇ 2 ರೈಡ್ ಮಾಡಿದ್ದೀನಿ ಅಷ್ಟೇ. ಇದು 257.
257 ಮತ್ತು ಪೋಟ್ರಲ್ಲಿ ಇದ್ರ ಅರ್ನಿಂಗ್ಸಲ್ಲಿ ಹೋಗ್ಬೇಕೇನೋ ಇವಾಗ. ಅರ್ನಿಂಗ್ಸು ಒಂದು 575 ಪ್ಲಸ್ಸು 223. ಏನು ಗೈಸ್ 1756 ರೂಪಾಯಿ ಹೊಡೆದಿದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದ. ಗೊತ್ತೇ ಆಗಿಲ್ಲವಲ್ಲ ಗೈಸ್ ಯಾವ ಕಡೆಯಿಂದ ಹೊಡೆದಿದ್ದೀನಿ ಅಂತ. ಹಾಂ ಏನು ಪರವಾಗಿಲ್ಲ. ಬೆಳಗ್ಗೆ 10-10:30 ಗಂಟೆವರೆಗೂ ಮಧ್ಯಾಹ್ನ ಹೋಗಿದ್ದೀನಿ. ಆಮೇಲೆ 2:30 ಗಂಟೆಯಿಂದ ಒಂದು ರೈಡ್ ತೊಗೊಂಡೋಗಿದ್ದೀನಿ. ಬರ್ತಾ ಬರೀ 2 ರೈಡು ಮಾಡಿರೋದು. ಆಲ್ಮೋಸ್ಟ್ ಟೈಮ್ ಪಾಸ್ ಮಾಡ್ದಂಗೆ ಮಾಡಿಬಿಟ್ಟಿದ್ದೀನಿ ಇವತ್ತು. ಆಲ್ಮೋಸ್ಟ್ ಯಾವ್ದಾದ್ರು ಲಾಂಗ್ ಬೀಳುತ್ತೆ ಅಂದ್ಕೊಂಡು ಯಾವುದೂ ಬೀಳ್ತಾನೆ ಇರಲಿಲ್ಲ. ಬನ್ನಿ ಪರವಾಗಿಲ್ಲ. ಲಾಸ್ಟಲ್ಲಿ ನಮ್ಮ ಏರಿಯಾಗೆ ನಾಗರಬಾಯಿಂದ ಆಲ್ಮೋಸ್ಟ್ ನಾವು ಖಾಲಿ ತುಂಬ ಅಂದರೆ ತುಂಬ ಸುತ್ತಾಡಿದ್ದೀನಿ ಗೈಸ್. ಪೆಟ್ರೋಲು 280 ರೂಪಾಯಿ ಬೆಳಗ್ಗೆ ಹಾಕ್ಸಿದ್ದು. ಇವತ್ತು ತುಂಬ ಅಂದರೆ ತುಂಬ ಹತ್ತತ್ರ ಊಟ ಗೀಟ ಎಲ್ಲ ಸೇರಿಸಿ ಒಂದು 700 ರೂಪಾಯಿ ವೇಸ್ಟ್ ಆಗಿಬಿಟ್ಟೈತೆ ಇವತ್ತು. ಪೆಟ್ರೋಲು ಗೀಟ್ರು ತುಂಬ ಖಾಲಿ ಸುತ್ತಾಡಿರೋದು ವೇಸ್ಟ್ ಆಗಿಬಿಟ್ಟೈತೆ ಗೈಸ್ ನಂದಂದ್ರೂ ಇವತ್ತು. ಪೋಟ್ರಲ್ಲಿ ದೊಡ್ಡ ಐಟಮೇ ಕೊಟ್ಬಿಟ್ರು, ಚಿಕ್ಕ ಐಟಮ್ ಏನೂ ಕೊಟ್ಟಿರಲಿಲ್ಲ. ಬೆಳಗ್ಗೆ ನೋಡಿದ್ರೆ ಪೋಟ್ರಲ್ಲಿ ಬಿದ್ದಿತ್ತು. ಆ ಕಡೆ ನಮ್ಮ ಏರಿಯಾ ಕಡೆ KR-ಪುರಂ ಇಲ್ಲಿ ನಮ್ಮ ಏರಿಯಾಯಿಂದ ಎಲ್ಲಿ KR-ಪುರಂ ಬಿದ್ದಿತ್ತು. ಅಲ್ಲೂ ಒಂದೇ ರೈಡ್ ತೊಗೊಂಡು ಹೋಗ್ಬಿಟ್ಟೆ. ಪೋಟ್ರಲ್ಲಿ ಚಿಕ್ಕ ಐಟಮ್ ಇತ್ತಿದ್ರು ಯಾವುದು ಬೈಕ್ ಟ್ಯಾಕ್ಸಿ ಬೀಳಿಲ್ಲ. ಬೈಕ್ ಟ್ಯಾಕ್ಸಿ ಅದು ಒಂದು ಪೋಟ್ರ್ ಒಂದು ಲಾಂಗ್ ಒಂದು ಬೈಕ್ ಟ್ಯಾಕ್ಸಿ ಬಿದ್ದರೆ ಪರವಾಗಿಲ್ಲ. ಚಿಕ್ಕ ಐಟಮ್ ಇದ್ದರೆ ಹೊಡಿಬೋದು. ದೊಡ್ಡ ಐಟಮ್ ಇದ್ರೆ ಗೊತ್ತಲ್ಲ. ಇವತ್ತು ಚೀಲ ಕೊಟ್ಟರು ಹಂಗೆ ಕೊಟ್ಟರೆ ಮುಗ್ದೇ ಹೋಯ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ 2 ಮಾತು ಮುಗಿಸೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.